ನನ್ ಮನೆ ಕಟ್ಟಬೇಕು, ಪ್ರತಿದಿನ ನನಗೇನ್ ಬೇಕೋ ಅದನ್ನು ನಾನ್ ಮನಸ್ಸಲ್ಲಿ ಧ್ಯಾನ ಮಾಡಿದಾದ್ಮೇಲೆ ಜಸ್ಟ್ ಒಂದು ಡಪಟ್ ಇಟ್ಕೊಳ್ತೀನಿ ಅಷ್ಟೇ. ಈಗಂದ್ರೇನೆ ಆಗ್ಬಿಡುತ್ತಾ ಅಂತಂದ್ರೆ ಖಂಡಿತ ಆಗ್ಬಿಡುತ್ತೆ. ನೀವು ಅನ್ಕೊಳ್ಳೋದು ಹೇಗೆ ಅದ್ರ ಮೇಲೆ. ಇದು ಹೇಗೆ ಅನ್ಕೋಬೇಕು? ಬಸವಣ್ಣ ಹೇಳ್ತಾರೆ, ಯಾಕೆ ನಿಮ್ಗೆ ಆಗಿಲ್ಲ ಅನ್ನೋದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ, ಕೂಡಿಕೊಂಬ ಕೂಡಲ ಸಂಗಮ ದೇವ. ನೀನ್ ಇದು ಮಾಡ್ತಿದೀಯಲ್ಲ, ಮನ್ಸಿಟ್ಟು ಮಾಡಪ್ಪ. ಆಮೇಲೆ ನೀನ್ ಬರ್ಕೊಳ್ತೀಯಲ್ಲ 3 ಲಕ್ಷ ಬೇಕು ಅಂತ, ನಿನ್ನ ಮನಸ್ಸು ನಿನ್ ಜೊತೆ ಹೇಳುತ್ತೆ. ನೀನೇನು ಕೆಲಸ ಮಾಡಿಲ್ಲ ಅಂದ್ರೆ ನಿನ್ ಮನಸ್ಸು ನಿನ್ನ ಹತ್ರ ಮಾತಾಡುತ್ತೆ. ಇಲ್ಲಿ ಬರ್ಕೊಂಡೆ ಅಲ್ಲ, ಬರ್ಕೊಂಡ್ರೆ ಕಾಸು ಬಂದ್ಬಿಡುತ್ತೆ ನಾವು ಕಲಿಯುಗದಲ್ಲಿ. 3 ಲಕ್ಷ ಮಾಡೋದಕ್ಕೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ಬಿಸ್ನೆಸ್ ಮಾಡ್ಬೇಕು, ಯಾವ ತಪ್ಪುಗಳನ್ನ ಮಾಡಬಾರ್ದು, ದುಡ್ಡಿನ ವಿಚಾರದಲ್ಲಿ ಹೀಗಿರ್ಬೇಕು, ಎಲ್ಲವನ್ನು ನಿನ್ ಮನಸ್ಸೇ ನಿನ್ ಜೊತೆ ಮಾತಾಡಿ ಹೇಳುತ್ತೆ. ಬರೀ ಬರ್ಕೊಂಡ್ರೆ ನೀನ್ ಸುಮ್ಮನೆ ಬರ್ಕೊಳಕ್ ಬಿಡಲ್ಲ ಅದು. ಅದಕ್ಕೆ ಬಸವಣ್ಣ ಹೇಳಿದ್ರು, ಮನ್ಸಿಟ್ಟ ಹುತ್ತವ ಬಡಿದರೆ ಉರಗ ಸಾವುದೇ, ಹುತ್ತವ ಬಡಿದರೆ ಉರಗ ಸಾವುದೇ, ಘೋರ ತಪವ ಮಾಡಿದರೇನು, ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದವನೆಂತು ನಂಬನಯ್ಯ ಕೂಡಲ ಸಂಗಮ ದೇವ. ನಂಬೋದೇ ಇಲ್ಲ ದೇವರು. ಯಾರನ್ನ? ಹೇಳೋದೊಂದು ಮಾಡೋದೊಂದು, ಅಂತ ಒಂದು ನಂಬಲ್ಲ.